ನೇಕಾರ ಸಂಘಟನೆಗಳಿಂದ ಪ್ರತಿಭಟನೆ. ಹೌದು ವೀಕ್ಷಕರೇ, ದೊಡ್ಡಬಳ್ಳಾಪುರ ಮಾರುಕಟ್ಟೆಗೆ ಸೂರತ್ನಲ್ಲಿ ಆಧುನಿಕ ಮಗ್ಗಗಳಿಂದ ತಯಾರಿಸಿದ ಸೀರೆಗಳು ಲಗ್ಗೆ ಇಟ್ಟಿದ್ದು, ಇದರಿಂದ ನೇಯ್ಗೆ ಉದ್ಯಮಕ್ಕೆ ಸಮಸ್ಯೆ ಎದುರಾಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಸೇರಿದಂತೆ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ದೊಡ್ಡಬಳ್ಳಾಪುರದ ತಾಲೂಕಾ ಕಚೇರಿಯ ಮುಂಭಾಗದಲ್ಲಿ ನೇಕಾರ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿದವು. ಈ ವೇಳೆ ನೇಕಾರರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಪಿ.ಎ. ವೆಂಕಟೇಶ್ ಮಾತನಾಡಿ, ನೇಯ್ಗೆ ಉದ್ಯಮದ ಉಳಿವಿಗಾಗಿ ನಡೆಯುತ್ತಿರುವ ಈ ಹೋರಾಟದ ಯಶಸ್ಸಿಗೆ ನೇಯ್ಗೆ ಉದ್ಯಮವನ್ನು ಬಂದ್ ಮಾಡಿದ್ದೇವೆ. ಮಗ್ಗಗಳನ್ನು ನಿಲ್ಲಿಸಿ ಇಂದು ಧರಣಿ ಮಾಡಲಾಗುತ್ತಿದೆ. ಜವಳಿ ಮಂತ್ರಿಗಳು, ಜವಳಿ ಇಲಾಖೆಯ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ವರದಿ ಭಾಸ್ಕರ್ ಪಾಟೀಲ್, ಎಸ್ಪಿ ನ್ಯೂಸ್, ದೊಡ್ಡಬಳ್ಳಾಪುರ. ಬಹಳ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ಈ ಬಿಕ್ಕಟ್ಟು ಬಹಳ ಗಂಭೀರವಾಗಿರ್ತಕ್ಕಂಥ ಬಿಕ್ಕಟ್ಟು ದೊಡ್ಡಬಳ್ಳಾಪುರಕ್ಕೆ ಬಂದಿದೆ. ಕಾರಣ, ಸೂರತ್ನಲ್ಲಿ ಉತ್ಪಾದನೆ ಆಗ್ತಿರ್ತಕ್ಕಂಥ ಸೀರೆಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಆಗ್ತಿರೋದ್ರಿಂದ ದೊಡ್ಡಬಳ್ಳಾಪುರ ಮತ್ತು ಯಲಹಂಕ ಈ ಭಾಗದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಸೀರೆಗಳಿಗೆ ಬೆಲೆ ಇಲ್ಲದೆ ಇವತ್ತು ಒಂದು ತಿಂಗಳಿಂದ ಕೂಡ ಸೀರೆ ಮಾರಾಟ ಮಾಡದೆ ಬರ್ತಕ್ಕಂಥ ಹಣನೂ ಕೂಡ ಬರದೆ ಇವತ್ತು ಮತಗಳನ್ನ ನಡೆಸಲಿಕ್ಕಾಗದೆ, ಜೀವನವನ್ನ ನಡೆಸಲಿಕ್ಕಾಗದೆ ಅನಿವಾರ್ಯವಾಗಿ ನಾವು ಇವತ್ತು ಹೋರಾಟಕ್ಕೆ ಬಂದಿರತಕ್ಕಂತ ಈ ಸಂದರ್ಭದಲ್ಲಿ ಇವತ್ತು ಏನ್ ಈ ಬಿಕ್ಕಟ್ಟು ಬಂದಿದೆ, ಈ ಬಿಕ್ಕಟ್ಟನ್ನ ಹೋಗಲಾಡಿಸಿಕೊಳ್ಳೋದಕ್ಕೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬಂದಿರತಕ್ಕಂಥ ಬಿಕ್ಕಟ್ಟು ಸಣ್ಣ ಬಿಕ್ಕಟ್ಟಲ್ಲ. ಬಹಳ ಈ ಬಿಕ್ಕಟ್ಟಿಗೆ ಬಹಳ ದೊಡ್ಡ ಹೋರಾಟಗಳು ಅಗತ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಆಲೋಚನೆ ಮಾಡ್ಬೇಕಾಗಿದೆ. ಈ ಒಂದು ಏನು ಪೌರ್ಣ ಮೀಸಲಾತಿ ತರಬೇಕು ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿಲ್ಲ, ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಯಾಕೆಂದ್ರೆ ಹ್ಯಾಂಡ್ಲೂಮ್ ರಿಸರ್ವೇಶನ್ ಅಷ್ಟು ಇರ್ಬೋದು, ಕರ್ನಾಟಕ ರಾಜ್ಯಕ್ಕೆ ಸೀಮಿತಪಟ್ಟಂತ ಕಾಯ್ದೆಗಳನ್ನ ಕರ್ನಾಟಕ ರಾಜ್ಯದಲ್ಲಿ ತರ್ತಾರೆ. ಆದ್ರೆ ಇದು ಭಾರತ ದೇಶ ವ್ಯಾಪ್ತಿಗೆ ಇರ್ತಕ್ಕಂಥ ಕಾಯ್ದೆ ಆಗಿರೋದ್ರಿಂದ ಈ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ತರಬೇಕಾಗ್ತದೆ. ಇವತ್ತು ಗುಜರಾತ್ ಇರ್ಬೋದು, ತಮಿಳುನಾಡು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಭಾರತ ದೇಶದಲ್ಲಿ ಅತ್ಯಂತ ಆಧುನಿಕ ಮತಗಳನ್ನ ಹಾಕಿ ಅತ್ಯಂತ ಹೆಚ್ಚು ಜವಳಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ 3 ರಾಜ್ಯಗಳು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಬಳಸಿಕೊಂಡು ಆಧುನಿಕ ತಂತ್ರಜ್ಞಾನವನ್ನ ಭಾರತ ದೇಶದಲ್ಲಿರ್ತಕ್ಕಂಥ ಮತ್ತು ವಿದೇಶದಿಂದ ಬರ್ತಕ್ಕಂಥ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ಬಹಳ ದೊಡ್ಡ ಮಟ್ಟದಲ್ಲಿ ಸೂರತ್ನಲ್ಲಿ ಮತ್ತು ಬೆಳೆದಿದ್ದಾರೆ. ಸೂರತ್ನಲ್ಲಿ ಸುಮಾರು 80 ಲಕ್ಷ ಮತ ಇದಾವೆ ಅಂತ ಹೇಳ್ತಾರೆ ಸೂರತ್. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದ ಭಿವಂಡಿ ಇಲ್ಲೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯಮ ಇದೆ. ತಮಿಳುನಾಡಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಯಮ ಇದೆ. ಕರ್ನಾಟಕದಲ್ಲಿ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವು ತಾಲೂಕುಗಳಲ್ಲಿ ಉದ್ಯಮ ನಿಂತಿದೆ. ಮತ್ತು ಈ ಉದ್ಯಮ ಬಹುಶಃ ಇವತ್ತೇನು ಈ ಬಿಕ್ಕಟ್ಟು ಬಂದಿದೆ, ಈ ಬಿಕ್ಕಟ್ಟಿನ ಭಾಗವಾಗಿ ಕಷ್ಟಕ್ಕೆ ಸಿಲುಕಿರ್ತಕ್ಕಂಥವರ ಸಂಖ್ಯೆ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 104 ವಿಧಾನಸಭಾ ಕ್ಷೇತ್ರಗಳ ಜನ ಇವತ್ತು ಈ ಬಿಕ್ಕಟ್ಟಿಗೆ ನಾವು ಒಳಗಾಗಿದ್ದೇವೆ. ಬಹುಶಃ ಸಮಸ್ಯೆ ಬಹಳ ದೊಡ್ಡದು. ಹೋರಾಟದ ಸ್ವರೂಪ ಇರ್ತಕ್ಕಂಥದ್ದು ಕೇವಲ 3-4 ತಾಲೂಕುಗಳಿಗೆ ಮಾತ್ರ ಆಗಿದೆ. ಆದ್ರಿಂದ ಕೇಂದ್ರ ಸರ್ಕಾರದ ತಂಡನ್ನ ನಾವು ತೆಗೆಸಬೇಕಾದ್ರೆ ಪ್ರಬುದ್ಧಾಕಾರವಾಗಿರ್ತಕ್ಕಂಥ ಹೋರಾಟವನ್ನ ನಾವು ಮಾಡದೆ ಹೋದ್ರೆ ಕೇಂದ್ರ ಸರ್ಕಾರ ಕಣ್ತೆರೆಯುವಂತ ಪರಿಸ್ಥಿತಿ ಇಲ್ಲ. ಬಹುಶಃ ನಾವು ಯಾವತ್ತೂ ಕೂಡ ನಮ್ಮ ಕುತ್ತಿಗೆಗೆ, ನಮ್ಮ ಜೀವಕ್ಕೆ ಕುತ್ತು ಬಂದಿದೆ. ಇವತ್ತು ನಮ್ಮ ಜೀವಕ್ಕೆ ಕುತ್ತು ಬಂದಿದೆ. ನಾವು ಇವತ್ತು ಬಂದಿರತಕ್ಕಂಥ ಬಿಕ್ಕಟ್ಟು ಸ್ವಾತಂತ್ರ್ಯ ಬಂದ ನಂತರ ಯಾವತ್ತೂ ಕೂಡ ಇಂಥ ಒಂದು ಬಿಕ್ಕಟ್ಟು ಬಂದಿರಲಿಲ್ಲ. ಕಾಲಕ್ಕೆ ಹಲವಾರು ಬಿಕ್ಕಟ್ಟುಗಳು ಬರ್ತಿದ್ವು. ರಾಜ್ಯ ಸರ್ಕಾರದ ಗಮನ ಸೆಳೆದು ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನ ಕೊಟ್ಟು ನಮ್ಮನ್ನ ಪುನಶ್ಚೇತನ ಮಾಡಿ, ಆದ್ರೆ ಇವತ್ತು ಬಂದಿರ್ತಕ್ಕಂಥ ಬಿಕ್ಕಟ್ಟು ಸೂರತ್ನಿಂದ ತರ್ತಾ ಇರ್ತಕ್ಕಂಥ ಬಟ್ಟೆ ಏನಿದೆ, ಆ ಬಟ್ಟೆಯನ್ನ ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ, ಅದು ಸಣ್ಣ ಪ್ರಯತ್ನ ಆಗೇ ಅಲ್ಲ, ಅದೊಂದು ದೊಡ್ಡ ಪ್ರಯತ್ನ ಆಗಿರ್ತದೆ. ಹಂಗಾಗಿ ಆ ದೊಡ್ಡ ಪ್ರಯತ್ನಕ್ಕೆ ನಾವು ನಿಮ್ಗಳೆಲ್ಲರೂ ಕೂಡ ಸಜ್ಜಾಗಬೇಕಾಗಿದೆ. ಬಂಧುಗಳೇ, ಇವತ್ತು ಈ ದೇಶದ ಒಳಗಡೆ 1990 ಇಸ್ವಿಯಲ್ಲಿ ಗ್ಯಾಸ್ ಒಪ್ಪಂದ ಆದ ನಂತರ 94 ಇಸ್ವಿಯಿಂದ
ಜಾಗತೀಕರಣ, ಉದಾರೀಕರಣದ ನೀತಿಗಳು ಈ ಭಾರತ ದೇಶದ ಒಳಗಡೆ ಇದಾವೆ. ಈ ದೇಶದ ಒಳಗಡೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಇದೆ. ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಅಡಿಯಲ್ಲಿ, ಕೇಂದ್ರ ಸರ್ಕಾರದ ಕಾನೂನಿನ ಅಡಿಯಲ್ಲಿ ಈ ಜಗತ್ತೇ ಒಂದು ಸಂಸ್ಥೆ ಅಂತ ಹೇಳ್ತದೆ. ಯಾರು ಏನಾದ್ರೂ ಭಾವಿಸಿ ಇರೋದನ್ನ ನಾನು ಇದ್ದಂಗೆ ಹೇಳ್ಬೇಕಾಗ್ತದೆ. ಇಡೀ ಜಗತ್ತು ಒಂದು ಸಂಸ್ಥೆ ಅಂತ ಹೇಳ್ತದೆ. ಯಾರು ಎಲ್ಲಿ ಬೇಕಾದ್ರೂ ಕೂಡ ನೀವು ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಒಂದು ನಿರ್ಬಂಧ ಇಲ್ಲ. ಇಲ್ಲದೆ ಇರ್ತಕ್ಕಂಥ ಒಂದು ಕಾನೂನನ್ನ ಈ ಭಾರತ ದೇಶದಲ್ಲಿ ತಂದಾಗಿದೆ. ಆಮೇಲೆ 25-30 ವರ್ಷ ಆಯ್ತು ಈ ಕಾನೂನು ಬಂದು. ಅದ್ರ ಹಿಂದೆ ಇದ್ದು ಒಂದು ನಿಗದಿ ಸೂರತ್ನಲ್ಲಿರ್ಬೋದು, ಮಹಾರಾಷ್ಟ್ರದಲ್ಲಿರ್ಬೋದು, ತಮಿಳುನಾಡಲ್ಲಿರ್ಬೋದು, ಏನ್ ಈ ಕಾಟೇಜ್ ಇಂಡಸ್ಟ್ರಿ ಗೃಹ ಕೈಗಾರಿಕೆಗಳಲ್ಲಿ ತಯಾರು ಮಾಡ್ತಕ್ಕಂಥ ಬಂಡೆ ಫುಲ್ ಸೆಕ್ಟರ್ ಅಲ್ಲಿ ಮಾಡಬಾರ್ದು ಅಂತಕ್ಕಂಥ ಒಂದು ನಿಯಮ ಇತ್ತು. ಆದ್ರೆ ಈ ಜಾಗತೀಕರಣ, ಉದಾರೀಕರಣ ನೀತಿಗಳು ಜಾರಿಗೆ ಬಂದ ನಂತರ ಯಾವ ನಿರ್ಬಂಧಗಳು ಕೂಡ ಇವತ್ತು ಉಳಿದಿಲ್ಲ. ಎಲ್ಲ ನಿರ್ಬಂಧಗಳು ಕೂಡ ಗಾಳಿಗೆ ಹೋಗಿದ್ದಾರೆ. ಹಾಗಾಗಿ ಇವತ್ತು ಹೊಸ ಕಾನೂನನ್ನ ನಾವು ತರೋದಕ್ಕೆ ಹೋರಾಟವನ್ನ ನಾವು ನಡೆಸಬೇಕಾಗಿದೆ. ಹೋರಾಟ ನಡೆಸ್ತೀವಿ ಇದ್ರೆ ನಾವು ಉಳಿಗಾಲ ಇಲ್ಲ. ನಮಗೆ ಹೋರಾಟ ಅನಿವಾರ್ಯ. ಅದೇ ರೀತಿಯಲ್ಲಿ ಇವತ್ತು ಏನು ಪವರ್ ಲೂಮ್ ರಿಸರ್ವೇಶನ್ ಆಗ್ತಿದೆ, ಈಗಾಗ್ಲೇ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಗ್ತಿದೆ. ಈ ದೇಶದಲ್ಲಿ ಕೈಮಗ್ಗದಲ್ಲಿ ಉತ್ಪಾದನೆ ಮಾಡತಕ್ಕಂತ ಬಟ್ಟೆಗಳನ್ನ ಪವರ್ ಲೂಮ್ ನಲ್ಲಿ ಮಾಡಬಾರ್ದು ಅಂತ ಹೇಳಿ ದೊಡ್ಡ ಕಾನೂನು ಈ ದೇಶದಲ್ಲಿದೆ. 85ರಲ್ಲಿ ಅದು ಜಾರಿಗೆ ಬಂತು. ಸುಪ್ರೀಂ ಕೋರ್ಟ್ ಅಲ್ಲಿ ತಡೆ ಆಜ್ಞೆ ತಂದು 93ರಲ್ಲಿ ಮತ್ತೆ ಅದು ಜಾರಿಯಾಯಿತು. ಇವತ್ತು ಕೂಡ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಪ್ರತಿ ವರ್ಷ 2 ಬಾರಿ ದೊಡ್ಡಬಳ್ಳಾಪುರಕ್ಕೆ ಕೈಮಗ್ಗ ಮೀಸಲಾತಿ ಅಧಿನಿಯಮದ ಜಾಗೃತ ದಳ ಒಂದು ಮಕ್ಕಳನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಯಾರು ರೇಷ್ಮೆ ಮಾಡ್ತಿದ್ದಾರೆ, ಯಾರು ಹ್ಯಾಂಡ್ ಸಿಲ್ಕ್ ಮಾಡ್ತಿದ್ದಾರೆ, ಕಾಟನ್ ಯಾರು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ 6 ತಿಂಗಳಿಗೊಮ್ಮೆ ಜಾಗೃತ ದಳ ಬರ್ತಾ ಇದೆ. ಒಂದು ಎಲ್ಲಿ ಅವ್ರಿಗೆ ತಪ್ಪು ಕಾಣಿಸ್ತದೆ ಅಂತ ಮಕ್ಕಳನ್ನ ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈಗಾಗಲೇ ಭಾರತ ದೇಶದಲ್ಲಿ ಒಂದು ಕೈಮಗ್ಗ ಮೀಸಲಾತಿ ಅಧಿನಿಯಮ ಜಾರಿಯಲ್ಲಿದೆ. ಆದ್ರೆ ಇವತ್ತು ನಮ್ಗೆ ಉಳಿಗಾಲ ಇಲ್ಲ. ಆ ಕಾರಣದಿಂದ ಪವರ್ ಲೂಮ್ ರಿಸರ್ವೇಶನ್ ಆಕ್ಟ್ ಜಾರಿಗೆ ತರಬೇಕು ಅಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇದೆ ಬಂಧುಗಳು. ಆ ಕಾರಣದಿಂದ ಏನಿವತ್ತು ಸೂರತ್ನಲ್ಲಿ ಬರ್ತಾ ಇರ್ತಕ್ಕಂಥ ಸೂರತ್ತಿಂದ ಬಂದು ಮಾರುಕಟ್ಟೆಯಿಂದ ಮೂರಾ ಬಟ್ಟೆ ಮಾಡಿರ್ತಕ್ಕಂಥ ಸೀರೆಗಳನ್ನು ತರಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಆದ್ರೆ, ಮತ್ತೊಂದ್ ಕಡೆ ಕೈಮಗ್ಗದಲ್ಲಿ ಪವರ್ ಲೂಮ್ ಅಲ್ಲಿ ನಡೀತಾ ಇರ್ತಕ್ಕಂಥ ಸೀರೆಗಳನ್ನ ಬೆಲ್ಲಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದೇ ಮಟ್ಟದಲ್ಲಿ 3 ಸೀರೆ 4 ಸೀರೆ ಏಕಕಾಲದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇದೆ. ಈಗ ನಾವು ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಮಾಡತಕ್ಕಂಥ ಒಂದು ದಿನಕ್ಕೆ ಸುಮಾರು 20,000 ಮಕ್ಕಳ 20,000 ಸೀರೆ ನಾವು ತಯಾರು ಮಾಡ್ತೀವಿ. ಒಂದು ಕನಿಷ್ಠ ಬೆಳಗಾವಿಯಿಂದ ಸುಮಾರು 10,000 ಸೀರೆ ದೊಡ್ಡಬಳ್ಳಾಪುರಕ್ಕೆ ಬರ್ತೀವಿ. ಅದೇ ರೀತಿಯಲ್ಲಿ ನಾವು ಒಂದು ದಿನಕ್ಕೆ 30,000 ಸೀರೆ ಬೆಳಗಾವಿ ಮತ್ತು ದೊಡ್ಡಬಳ್ಳಾಪುರದವ್ರು ತಯಾರು ಮಾಡಿದ್ರೆ, ಸೂರತ್ ಮತ್ತು ಮಹಾರಾಷ್ಟ್ರದವರು ಒಂದೇ ಒಂದು ಗಂಟೆಗೆ 30,000 ಸೀರೆಗಳನ್ನ ತಯಾರು ಮಾಡ್ತಕ್ಕಂಥ ತಂತ್ರಜ್ಞಾನವನ್ನ ಅವ್ರು ಈಗಾಗಲೇ ಅಳವಡಿಸಿಕೊಂಡು ಕೊಟ್ಟಿದ್ದಾರೆ. ಆಮೇಲೆ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಅವರು ಆವರಿಸಿದ್ದಾರೆ. ಗುಜರಾತಿಗಳು ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಆವರಿಸಿದ್ದಾರೆ. ಅವರೆಲ್ಲೂ ಕೂಡ ಏಜೆಂಟ್ ಮೂಲಕ ಗಲ್ಲಿಯಲ್ಲಿ ನಡೀತಕ್ಕಂಥ ರಿಟೇಲ್ ಶಾಪುಗಳಲ್ಲಿ ಪ್ರವೇಶ ಮಾಡಿ ವ್ಯಾಪಾರವನ್ನ ಕುದುರಿಸಿಕೊಂಡು ಅವರಲ್ಲೂ ಉತ್ಪಾದನೆ ಮಾಡ್ತಕ್ಕಂಥ ಬಟ್ಟೆಗಳನ್ನು ರವಾನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಹೋರಾಟ ತೀವ್ರವಾಗದೇ ಇದ್ದರೆ, ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಹೋಗದೇ ಇದ್ರೆ, ಎಚ್ಚರಿಕೆ ಸಂಕೇತ ಹೋಗದೇ ಇದ್ರೆ ಅವರು ಮತ್ತಷ್ಟು ಆವರಿಸ್ಕೊತಾರೆ. ಆ ಕಾರಣದಿಂದ ಇವತ್ತು ಸೂರತ್ನಿಂದ ಬರ್ತಕ್ಕಂಥ ಸೀರೆಗಳನ್ನ ನಿಲ್ಲಿಸೋದಕ್ಕೆ ಒಂದು ಪ್ರಜಾಪ್ರಭುತ್ವ ರೀತಿಯಾದಂತ ಹೋರಾಟವನ್ನ ಯಾವುದು ಕೂಡ ಮೀರಬಾರ್ದು, ತಾರಕಕ್ಕೇರಬಾರ್ದು, ಕಾನೂನನ್ನ ಉರಿಬಾರ್ದು. ಆ ರೀತಿಯಲ್ಲಿ ಒಂದು ಪ್ರಜಾಪ್ರಭುತ್ವದ ಹೋರಾಟವನ್ನು ನಾವು ಇವತ್ತು ಅನಿವಾರ್ಯವಾಗಿ ಮಾಡಬೇಕಾಗಿದೆ ಬಂಧುಗಳೇ. ಈಗಾಗಲೇ ಇದು ಇವತ್ತು ಪ್ರಾರಂಭ ಆಗಿದ್ದಲ್ಲ. 2023ನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಜವಳಿ ಸಚಿವರು ಹುಬ್ಬಳ್ಳಿಯಲ್ಲಿ ಕೂಡ ಒಂದು ಸಭೆಯನ್ನ ಕರೆದಿದ್ರು. ಪ್ರಜಾ ಸಭೆಯಲ್ಲಿ ನಮ್ಮ ವೇಣು ಕೂಡ ಬಂದಿದ್ರು, ನಾನು ಕೂಡ ಭಾಗವಹಿಸಿದ್ದೆ ಆ ಸಭೆಯಲ್ಲಿ. ಆ ಸಭೆಯಲ್ಲಿ ನಾನು ಈ ಪ್ರಸ್ತಾಪವನ್ನ ಮಾಡಿದೆ ಜವಳಿ ಸಚಿವರ ಮುಂದೆ. ಜವಳಿ ಸಚಿವರು ಹಿಂಗೆಲ್ಲ ಇದೆಯೇನ್ರಿ, ಇದು ಏನ್ರಿ ಮಾಡ್ತಿದ್ದೀರಾ ಅಧಿಕಾರಿಗಳು ನೀವು? ಕರ್ನಾಟಕದಲ್ಲಿ ಯಾಕೆ ತಂತ್ರಜ್ಞಾನವನ್ನ ನೀವು ಬಳಸಿಲ್ಲ?
ಕರ್ನಾಟಕದಲ್ಲಿರ್ತಕ್ಕಂಥ ನೇತಾರರು ಹಿಂಗೆ ಉಳಿಬೇಕಾ, ಯಾಕೆ ಇಷ್ಟು ದಿವಸ ಏನ್ ಮಾಡ್ತಿದ್ರಿ ಅಂತ ಹೇಳಿ ಅಧಿಕಾರಿಗಳ ಮೇಲೆ ಗೌಳಿ ಕಟ್ಟಿದ್ರು ಗರಂ ಮಾತು. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಆ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ನಮಗೆ ಆರ್ಥಿಕ ಚೈತನ್ಯ ಇಲ್ಲ. ಸರ್ಕಾರದ ಹೆಚ್ಚು ಅನುದಾನಗಳು, ಸರ್ಕಾರದ ಹೆಚ್ಚು ಉತ್ತೇಜನ ನಮಗೆ ಸಿಗ್ತಾ ಇಲ್ಲ. ಆದ್ರೆ ಉತ್ತೇಜನ ಒಂದಷ್ಟು ಸಿಕ್ಕಿದೆ, ಆದ್ರೆ ನಾವು ಪೂರ್ಣ ಬದಲಾಗಕ್ಕೆ ಸಿಗಬೇಕಾದಂತ ಉತ್ತೇಜನ ನಮಗೆ ಸಿಕ್ಕಿಲ್ಲ. ಇವತ್ತು ಗುಜರಾತ್ ಸಿಗ್ತಕ್ಕಂತ ಉತ್ತೇಜನ, ಮಹಾರಾಷ್ಟ್ರಕ್ಕೆ ಸಿಗ್ತಾ ಇರ್ತಕ್ಕಂಥ ಉತ್ತೇಜನ, ತಮಿಳುನಾಡಿಗೆ ಸಿಗ್ತಾ ಇರ್ತಕ್ಕಂಥ ಉತ್ತೇಜನ ಕರ್ನಾಟಕ ರಾಜ್ಯಕ್ಕೆ ಸಿಗ್ತಾ ಇಲ್ಲ. ನಾನು ಇತ್ತೀಚೆಗೆ ಕೇಂದ್ರ ಸರ್ಕಾರದ ಜವಳಿ ಮಂತ್ರಾಲಯದ ಅಧಿಕಾರಿಗಳನ್ನ ಭೇಟಿ ಮಾಡಿ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಹೇಳಿದ್ರು, 2022ನೇ ಇಸ್ವಿಯಿಂದ ಕೇಂದ್ರ ಸರ್ಕಾರದಿಂದ ಜವಳಿ ಮಂತ್ರಾಲಯಕ್ಕೆ ಒಂದು ಪಿಡಿಗಾಸ ಬಂದಿಲ್ಲ, ಒಂದು ಪಿಡಿಗಾಸ ಅನುದಾನ ಬಂದಿಲ್ಲ. 22ರಿಂದ 18ನೇ ಇಷ್ಟಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡೋದನ್ನ ನಿಲ್ಲಿಸಿತು. ಅಷ್ಟೋ ಗುಡಿ ಮುಕ್ತಾಯಿತು ಅದನ್ನ 22ನೇ ಇಸ್ವಿವರೆಗೂ ಕೂಡ ನಾವ್ ಹೇಳ್ಕೊಂಡ್ ಬಂದ್ವಿ. ಈಗ 22ನೇ ಇಸ್ವಿಯಿಂದ ಕೇಂದ್ರ ಸರ್ಕಾರ 1 ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ನಮಗೆ ಅಂತ ಹೇಳಿ